ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ನಿಮ್ಮ ಜೀವನ ಅಂದರೆ ಹೊರಗಿನಿಂದ ನೋಡಿದವರಿಗೆ ತುಂಬ ಗಟ್ಟಿಯಾದ ವ್ಯಕ್ತಿತ್ವದಂತೆ ಕಾಣುತ್ತೆ. ಆದರೆ ನಿಮ್ಮೊಳಗೆ ಎಷ್ಟು ಹೊರೆ ಇದೆ, ಎಷ್ಟು ಹೊಣೆಗಾರಿಕೆ ಇದೆ ಅನ್ನೋದನ್ನು ನಿಮ್ಮ ಹೊರತು ಯಾರೂ ಅರಿಯಲ್ಲ. ನೀವು ಬಾಲ್ಯದಿಂದಲೇ ಜವಾಬ್ದಾರಿಗಳನ್ನು ಹೊತ್ತು ಬೆಳೆದವರು. ನಿಮ್ಮ ಜೀವನದಲ್ಲಿ ಆಟ ಆಡಬೇಕಾದ ವಯಸ್ಸಲ್ಲೇ ಜೀವನದ ಕಠಿಣ ಸತ್ಯಗಳನ್ನು ಎದುರಿಸಿದವರು. ನೀವು ನಗುತ್ತಾ ಮಾತನಾಡಿದರೂ ಕೂಡ ಒಳಗೊಳಗೆ ಸಾವಿರ ಸಮಸ್ಯೆಗಳನ್ನು ಒಬ್ಬರೇ ಹೊತ್ತುಕೊಂಡು ನಡೆಯುವವರು. ನಿಮ್ಮ ಶ್ರಮವನ್ನು, ನಿಮ್ಮ ತ್ಯಾಗವನ್ನು, ನಿಮ್ಮ ಸಹನೆಯನ್ನು ದೇವರು ಮಾತ್ರ ಸಂಪೂರ್ಣವಾಗಿ ನೋಡ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಶನಿ ಪ್ರಭಾವ ತುಂಬ ಗಟ್ಟಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಆದ್ದರಿಂದ ನೀವು ಎಷ್ಟೇ ದುಡಿಯುತ್ತಿದ್ರೂ ಕೂಡ ಫಲ ಕಡಿಮೆ ಅನ್ನುವ ಭಾವನೆ ನಿಮಗೆ ಬರ್ತಾ ಇದೆ. ಮಾಡಿದ ಕೆಲಸಕ್ಕೆ ಗೌರವ ಇಲ್ಲ, ಹಣ ಕೈಗೆ ಬಂದರೂ ತಕ್ಷಣ ಖರ್ಚಾಗಿ ಹೋಗೋದು, ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ಲ ಅನ್ನುವ ಒಂದು ಪರಿಸ್ಥಿತಿ, ಇವೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ತುಂಬ ಕುಗ್ಗಿಸಿವೆ. ಆದರೆ ಈಗ ನೀವು ಒಂದು ಮಹತ್ವದ ಹಂತಕ್ಕೆ ಬಂದಿದ್ದೀರಾ. ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯಾಗಿ ಮಾಡೋದಕ್ಕೆ ಈ ಎಲ್ಲ ಪರೀಕ್ಷೆಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ನೀವು ಈಗ ಅರ್ಥ ಮಾಡಿಕೊಳ್ಬೇಕು. 2026ನೇ ವರ್ಷ ಈ ಮಕರ ರಾಶಿಯವರಿಗೆ ಜೀವನದ ದಿಕ್ಕೇ ಬದಲಾಯಿಸುವ ಒಂದು ವರ್ಷ. ವರ್ಷದ ಆರಂಭದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಕೂಡ ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ಸ್ಥಿರತೆ ಅನ್ನುವ ಪದ ಮತ್ತೆ ಕಾಣಿಸಿಕೊಳ್ಳುತ್ತೆ. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ನೀವು ಬಹಳ ದಿನಗಳಿಂದ ಕಾಯ್ದಿದ್ದ ಗೌರವ, ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತೆ. ಕೆಲವರಿಗೆ ಇದು ಹೊಸ ಕೆಲಸ ಮತ್ತು ಹೊಸ ಕೆಲಸದ ಹೊಣೆಗಾರಿಕೆ ಆಗಿರ್ಬೋದು. ಇವೆಲ್ಲ ಕೂಡ ಈ ರೂಪದಲ್ಲಿ ಬರ್ಬೋದು. ಆದರೆ ನೀವು ಭಯಪಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಬಾರಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಮಕರ ರಾಶಿಯವರು ಶಿಸ್ತು ಮತ್ತು ಸಂಯಮಕ್ಕೆ ಹೆಸರಾದವರು. ಆಡಳಿತ ಕ್ಷೇತ್ರ, ಸರ್ಕಾರಿ ಕೆಲಸ, ಬ್ಯಾಂಕ್ ಅಕೌಂಟ್ಸ್, ನಿರ್ಮಾಣ ಕ್ಷೇತ್ರ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಇಂಜಿನಿಯರಿಂಗ್, ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಈ ಕೆಲಸಗಳಲ್ಲಿ ಇರುವವರಿಗೆ ಈ ವರ್ಷ ವಿಶೇಷ ಲಾಭವನ್ನು ಕೊಡುತ್ತೆ. ಹಣಕಾಸಿನ ವಿಷಯದಲ್ಲಿ ಹೇಳಬೇಕಂದ್ರೆ ನೀವು ತುಂಬ ಎಚ್ಚರಿಕೆಯಿಂದ ಹಣ ಬಳಸುವವರು. ಆದರೂ ಕೂಡ ಕುಟುಂಬದ ಹೊಣೆಗಾರಿಕೆಗಳ ಕಾರಣದಿಂದ ಉಳಿತಾಯ ಶೂನ್ಯವಾದ ಸಮಯಗಳನ್ನು ನೀವು ನೋಡಿದ್ದೀರಾ. ಆದರೆ ಜೂನ್ ನಂತರ ನಿಧಾನವಾಗಿ ಹಣ ನಿಮ್ಮ ಕೈಗೆ ಉಳಿಯೋದಕ್ಕೆ ಶುರುವಾಗುತ್ತೆ. ಹಳೆಯ ಸಾಲ ಏನಿದ್ವು ಅವೆಲ್ಲವೂ ಕೂಡ ಸಾಲ ತೀರಿಸಿಕೊಳ್ಳುವ ಒಂದು ಪರಿಸ್ಥಿತಿ ಬರೋದಿಲ್ಲ. ಹಳೆಯ ಸಾಲ ಎಲ್ಲ ತೀರಿ ಹೋಗಿ ಹೊಸ ಸಾಲಕ್ಕೆ ನೀವು ಹೊಸ ಸಾಲ ತೆಗೆದುಕೊಳ್ಳುವ ಒಂದು ಪರಿಸ್ಥಿತಿ ನಿಮಗೆ ಬರೋದಿಲ್ಲ. ಆದರೆ ಈ ಸಮಯದಲ್ಲಿ ಯಾರಿಗೂ ನೀವು ಜಮೀನು, ದೊಡ್ಡ ಮೊತ್ತದ ಸಾಲ ಕೊಡೋದಕ್ಕೂ ಹೋಗಬಾರ್ದು. ನಿಮ್ಮ ಒಳ್ಳೆಯತನವನ್ನು ಜನ ದುರುಪಯೋಗ ಮಾಡಿಕೊಂಡು ನಿಮ್ಮನ್ನು ನೀರಲ್ಲಿ ಕೈಬಿಟ್ಟು ಹೋಗಿಬಿಡ್ತಾರೆ. ಇನ್ನು ಸುತ್ತಮುತ್ತ ಇರ್ತಾರೆ. ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರಿಗೆ ಭಾವನೆಗಳನ್ನು ವ್ಯಕ್ತಪಡಿಸೋದು ಸ್ವಲ್ಪ ಕಷ್ಟ. ಆದರೆ ನೀವು ಪ್ರೀತಿ ಮಾಡಿದರೆ ನಿಮ್ಮ ಮೌನವನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ನೀವು ಪ್ರೀತಿ ಮಾಡಿದರೆ ತುಂಬ ನಿಷ್ಠೆಯಿಂದ ಮಾಡ್ತೀರಾ. ಆದರೆ ಅಪೋಸಿಟ್ ಇದ್ದವರು ಹಾಗೆ ಇರೋದಿಲ್ಲ. ನೀವು ಗರ್ವಿ, ನಿರ್ಲಕ್ಷ್ಯ ವ್ಯಕ್ತಿ ಅಂತ ತಿಳ್ಕೊಳ್ತಾರೆ. ಆದರೆ ನಿಜವಾಗಿ ನೀವು ಮಾತಿಗಿಂತ ಕೆಲಸಕ್ಕೆ ನಂಬಿಕೆ ಇಡುವವರು. ದಾಂಪತ್ಯ ಜೀವನದಲ್ಲಿ ಕಳೆದ ದಿನಗಳಲ್ಲಿ ಅಸಮಾಧಾನ, ಜಗಳ, ಮನಸ್ತಾಪ ಇದ್ರೂ ಕೂಡ ಈ ವರ್ಷ ನಿಧಾನವಾಗಿ ಸುಧಾರಣೆ ಅನ್ನೋದು ಕಾಣಿಸಿಕೊಳ್ಳುತ್ತೆ. ನೀವು ಸ್ವಲ್ಪ ಸಮಯ ಕೊಟ್ಟು ಮಾತನಾಡಿದರೆ ಸಂಬಂಧಗಳು ಮತ್ತೆ ಬಲವಾಗುತ್ತೆ. ಅವಿವಾಹಿತ ಯಾರು ಮದುವೆ ಆಗಿಲ್ಲೋ ಅವರಿಗೆ, ಮಕರ ರಾಶಿಯವರಿಗೆ ಕುಟುಂಬದ ಮೂಲಕ ವಿವಾಹ ಪ್ರಸ್ತಾಪ ಬರುವ ಸಾಧ್ಯತೆ ಹೆಚ್ಚು. ಆದರೆ ಆತುರದಲ್ಲಿ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದ ವಿಷಯದಲ್ಲಿ ಹೇಳಬೇಕಂದ್ರೆ ಮಕರ ರಾಶಿಯವರು ಹೆಚ್ಚು ಕೆಲಸ ಮಾಡಿ ದೇಹವನ್ನು ಕಡೆಗಣಿಸುವವರು. ಎಲುಬು ನೋವು, ಮೊಣಕಾಲು ನೋವು, ಬೆನ್ನು ನೋವು, ಚರ್ಮ ಸಮಸ್ಯೆ, ನಿದ್ರಾ ಸಮಸ್ಯೆ ಇವುಗಳಿಗೆ ಹೆಚ್ಚು ಗಮನವನ್ನು ಕೊಡಿ. ನಿಯಮಿತವಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದು ಬಹಳ ಅಗತ್ಯ. ಮತ್ತು ಈಗ ಪರಿಹಾರ ಬಗ್ಗೆ ಹೇಳಬೇಕಂದ್ರೆ ಮಕರ ರಾಶಿಯವರಿಗೆ ಶನಿ ಶಾಂತಿ ಬಹಳ ಮುಖ್ಯವಾಗಿರುತ್ತೆ. ಪ್ರತಿ ಶನಿವಾರ ಸ್ನಾನದ ನಂತರ ಕಪ್ಪು ಎಳ್ಳೆಣ್ಣೆ ದೀಪವನ್ನು ಬೆಳೆಸಿ ಓಂ ಶಂ
ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡಿ. ಸಾಧ್ಯವಾದರೆ ಶನಿವಾರ ಬಡವರಿಗೆ ಆಹಾರ ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಮಕರ ರಾಶಿಯವರೇ, ನೀವು ಅನುಭವಿಸಿದ ನೋವುಗಳು ವ್ಯರ್ಥವಲ್ಲ. ನಿಮ್ಮ ಜೀವನದ ಕಟ್ಟಡಕ್ಕೆ ಅದು ಗಟ್ಟಿಯಾದ ಅಡಿಪಾಯವಾಗಿ ಕೆಲಸವನ್ನು ಮಾಡುತ್ತಾ ಇದೆ. ದೇವರು ನಿಮಗೆ ನಿಧಾನವಾಗಿಯೂ ಕೊಡ್ತಾನೆ, ಆದರೆ ಶಾಶ್ವತವಾಗಿ ಕೊಡ್ತಾನೆ ಅನ್ನೋದನ್ನು ಈ ವರ್ಷ ನೀವು ಸ್ಪಷ್ಟವಾಗಿ ಅನುಭವಿಸ್ತೀರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಧೈರ್ಯ ಬಿಡಬೇಡಿ. ನಿಮ್ಮ ಶ್ರಮಕ್ಕೆ ಜಯ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತು ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.